ನಮಸ್ಕಾರ ಸ್ನೇಹಿತರೆ, ಯಾರ್ಕರ್ ಟಾಕ್ ಚಾನೆಲ್ಗೆ ಸ್ವಾಗತ. ಇಂದು ನಾನು ಹೇಳೋ ವಿಷಯವನ್ನು ಕೇಳಿ ಸ್ವಲ್ಪ ವಿಚಿತ್ರ ಅನಿಸಬಹುದು, ಹಾಗೆ ಸ್ವಲ್ಪ ಶಾಕ್ ಕೂಡ ಆಗಬಹುದು. ಅದೇನು ಗೊತ್ತಾ? ಪಕಡಾವೋ ಮ್ಯಾರೇಜ್. ಇದು ನಡೆಯುವುದು ಉತ್ತರ ಭಾರತದ ರಾಜ್ಯವಾದ ಬಿಹಾರದ ಕೆಲ ಹಳ್ಳಿಗಳಲ್ಲಿ. ಪಕಡಾವೋ ಮ್ಯಾರೇಜ್ ಅಂದರೆ ಏನು? ಪಕಡಾವೋ ಅಂದರೆ ಹಿಂದಿಯಲ್ಲಿ ಹಿಡಿದುಕೊಳ್ಳುವುದು ಅನ್ನೋ ಅರ್ಥ. ಅಂದರೆ ಹುಡುಗನನ್ನು ಬಲವಂತವಾಗಿ ಹಿಡಿದುಕೊಂಡು ಮದುವೆ ಮಾಡಿಸುವುದು. ಹೌದು, ನೀವು ಕೇಳಿದ್ದು ನಿಜ. ಬಿಹಾರದ ಕೆಲವು ಗ್ರಾಮೀಣ ಪ್ರದೇಶಗಳಲ್ಲಿ ವರನ ಮನೆಯವರು ಹೆಚ್ಚಿನ ವರದಕ್ಷಿಣೆ ಕೇಳಿದರೆ ಹುಡುಗಿಯ ಮನೆಯವರು ಈ ರೀತಿಯ ದಾರಿ ಹಿಡಿಯುತ್ತಿದ್ದಾರಂತೆ. ಚೆನ್ನಾಗಿ ಓದಿದ, ಸರ್ಕಾರಿ ಕೆಲಸ ಇರುವ ಹುಡುಗನು ಗ್ರಾಮಕ್ಕೆ ಬರುತ್ತಾನೆಂದು ಅಂದುಕೊಳ್ಳಿ. ಕೆಲ ದಿನ ಹುಡುಗಿಯ ಕುಟುಂಬದವರು ಅವನನ್ನು ಗಮನಿಸುತ್ತಾರೆ. ಒಂದು ದಿನ ಅವನನ್ನು ಅಪಹರಿಸಿ ಕಾರಿನಲ್ಲಿ ಕುಳಿಸಿ ಗ್ರಾಮದ ದೇವಾಲಯಕ್ಕೆ ಅಥವಾ ಮನೆಗೆ ಕರೆದೊಯ್ದು ಪುರೋಹಿತನನ್ನು ಕರೆದು ಮದುವೆ ಮಾಡಿಬಿಡುತ್ತಾರೆ. ಅವನಿಗೆ ಆ ಹುಡುಗಿ ಒಪ್ಪಿಗೆಯೇ ಇರುವುದಿಲ್ಲ, ಆದರೆ ಪರಿಸ್ಥಿತಿ ಹಾಗಿರುತ್ತದೆ. ಅವನು ಒಪ್ಪಿಕೊಳ್ಳಲೇಬೇಕಾದ ಸ್ಥಿತಿ ಬಂದು ಒದಗುತ್ತದೆ. ಇಂತಹ ಪದ್ಧತಿಗೆ ಮುಖ್ಯ ಕಾರಣ ಡೌರಿ ಪದ್ಧತಿ. ಭಾರತದಲ್ಲಿ ಡೌರಿ ನಿಷೇಧ ಕಾಯ್ದೆ ಜಾರಿಯಿದ್ದರೂ ಕೆಲವು ಕಡೆಗಳಲ್ಲಿ ಹೆಚ್ಚು ಹಣ, ಕಾರು, ಜಮೀನು ಕೇಳುವ ಪದ್ಧತಿ ಇದೆ. ಬಿಹಾರದಲ್ಲಿ ಈ ಸಮಸ್ಯೆ ಹೆಚ್ಚಾಗಿದ್ದ ಕಾರಣ ಕೆಲವು ಕುಟುಂಬಗಳಿಗೆ ಡೌರಿ ಕೊಡಕ್ಕಾಗೋದಿಲ್ಲ. ಹಾಗಾಗಿ ಹುಡುಗನನ್ನೇ ಹಿಡಿದು ಮದುವೆ ಮಾಡೋಣ ಅನ್ನೋ ಯೋಚನೆ ಮಾಡುತ್ತಾರಂತೆ. ಈ ತರಹದ ಘಟನೆಗಳು 1980 ಹಾಗೂ 1990ರ ದಶಕಗಳಲ್ಲಿ ಹೆಚ್ಚು ನಡೆದಿತ್ತು ಅನ್ನೋ ಮಾತಿದೆ. ಹಾಗೆ ಈಗಲೂ ಕೆಲ ಬಿಹಾರದ ಹಳ್ಳಿಗಳಲ್ಲಿ ನಡೆಯುತ್ತಿದೆ. ಇಂದಿನ ದಿನಗಳಲ್ಲಿ ಕಾನೂನಿನ ಪ್ರಕಾರ ಈ ಪದ್ಧತಿ ಅಪರಾಧವಾಗಿದೆ. ಯಾರನ್ನಾದರೂ ಬಲವಂತವಾಗಿ ಮದುವೆ ಮಾಡುವುದು ಅದು ಅವರ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ವಿರುದ್ಧದ ಕ್ರಿಯೆಯಾಗಿದೆ. ಭಾರತದ ಸಂವಿಧಾನ ಪ್ರಕಾರ ಪ್ರತಿಯೊಬ್ಬರಿಗೂ ಸ್ವತಂತ್ರವಾಗಿ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡುವ ಹಕ್ಕು ಇದೆ. ಹೀಗಾಗಿ ಇಂತಹ ಮದುವೆಗಳು ಕಾನೂನಾತ್ಮಕ ಸಮಸ್ಯೆಗಳಿಗೆ ಕಾರಣವಾಗುತ್ತವೆ. ಮದುವೆಯೆಂದರೆ ಎರಡು ಹೃದಯಗಳ ಸಂಗಮ, ಎರಡು ಕುಟುಂಬಗಳ ಒಪ್ಪಿಗೆ, ಮುಖ್ಯವಾಗಿ ಇಬ್ಬರ ಸ್ವಯಂ ಇಚ್ಛೆ. ಬಲವಂತದಿಂದ ಮಾಡಿದ ಮದುವೆ ಸಂತೋಷ ತರುವುದಿಲ್ಲ. ಸಮಾಜ ಬದಲಾಗುತ್ತಿದೆ. ಇಂತಹ ಪದ್ಧತಿಗಳು ಇತಿಹಾಸದ ಪುಟಗಳಲ್ಲಿ ಮಾತ್ರ ಉಳಿಯಬೇಕು. ಧನ್ಯವಾದಗಳು ಸ್ನೇಹಿತರೆ. ಈ ವಿಷಯ ನಿಮಗೆ ಇಷ್ಟವಾದರೆ ಯಾರ್ಕರ್ ಟಾಕ್ ಕನ್ನಡ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.